ಮೈಸೂರು ದಸರಾ ಎಂದಾಕ್ಷಣ ಅರಮನೆ, ಜಂಬೂ ಸವಾರಿ, ಅದರ ಮೇಲಿನ ಚಿನ್ನದ ಅಂಬಾರಿ ಮತ್ತು ಗಜಪಡೆ ಕಣ್ಮುಂದೆ ಬರುವುದು ಸಹಜ. ಆದರೆ ವಿಜಯದಶಮಿಯಂದು ನಡೆಯುವ ಶಿಸ್ತಿನ ಮೆರವಣಿಗೆಯ ಹಿಂದೆ ಮಾಡಿಕೊಳ್ಳುವ ಸಿದ್ಧತೆಗಳು ಸದ್ದು ಮಾಡುವುದೇ ಇಲ್ಲ. ಇಂತಹ ಸುದ್ದಿ ಜೊತೆಗೆ ದೊಡ್ಡ ಸದ್ದನ್ನು ಮಾಡುವುದು ಕುಶಾಲತೋಪಿನ ತಾಲೀಮು. ನಾಡಹಬ್ಬ ದಸರೆಯ ಜಂಬೂ ಸವಾರಿಯ ದಿನದಂದು 21 ಕುಶಾಲತೋಪನ್ನು ಸಿಡಿಸಲಾಗುತ್ತೆ. ಈ ವೇಳೆಯಲ್ಲಿ ಆನೆಗಳು ಮತ್ತು ಕುದುರೆಗಳು ಬೆಚ್ಚದಂತೆ ಮಾಡಲು ಪೂರ್ವಾಭ್ಯಾಸವನ್ನು ಇಂದು ಮೈಸೂರಿನ ವಸ್ತು ಪ್ರದರ್ಶನ ಪ್ರಾಧಿಕಾರದ ಮೈದಾನದಲ್ಲಿ ನಡೆಸಲಾಗುತ್ತಿದೆ. ಈ ಆನೆಗಳು ಮತ್ತು ಕುದುರೆಗಳ ವರ್ತನೆ ಹೇಗಿತ್ತು ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ. ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆ ಆರಂಭವಾದಾಗಿನಿಂದ ಅಂದರೆ ಸುಮಾರು 400 ವರ್ಷಗಳ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ತಾಲೀಮು ಇದು. ಮೈಸೂರಿನ ದಸರಾ ವಸ್ತು ಪ್ರದರ್ಶನದ ವಾಹನ ನಿಲ್ದಾಣದ ಅಂಗಳದಲ್ಲಿ ಕುಶಾಲತೋಪುಗಳಲ್ಲಿ ಮದ್ದನ್ನು ತುಂಬಿ ಸಿಡಿಸಲು 7 ಫಿರಂಗಿಗಳನ್ನು ಪೊಲೀಸರು ಅಣಿಗೊಳಿಸಿದರು. ಅಂಬಾರಿ ಆನೆ ಅಭಿಮನ್ಯು ನೇತೃತ್ವದ 14 ಆನೆಗಳು ಹಾಗೂ ಅಶ್ವಾರೋಹಿ ದಳದ 38 ಕುದುರೆಗಳು ಕುಶಾಲತೋಪಿನ ತಾಲೀಮಿನ ಅಂಗಳದತ್ತ ಹೆಜ್ಜೆ ಹಾಕಿದವು. 2 ವರ್ಷದಿಂದ ಬರುತ್ತಿರುವ ಏಕಲವ್ಯ ಗಜಪಡೆಯನ್ನು ಮುನ್ನಡೆಸಿದರೆ ಕೊನೆಯಲ್ಲಿ ಅಂಬಾರಿ ಆನೆ ಅಭಿಮನ್ಯು ಇದ್ದನು. ಏಕಲವ್ಯ, ಅಭಿಮನ್ಯು, ಸುಗ್ರೀವ, ಮಹೇಂದ್ರ, ಭೀಮ, ಕಂಜನ್, ಧನಂಜಯ, ಪ್ರಶಾಂತ, ಗೋಪಿ, ಶ್ರೀಕಂಠ, ಹೇಮಾವತಿ, ಕಾವೇರಿ, ರೂಪ, ಲಕ್ಷ್ಮಿ ಸಾಲಿನಲ್ಲಿ ನಿಂತರು. ಸಿಡಿಮದ್ದು ಸಿಡಿಯುವುದಕ್ಕೂ ಮೊದಲು 2 ಬಾರಿ ಪಟಾಕಿ ಸಿಡಿಸಲಾಯಿತು. ಫಿರಂಗಿ ಶಬ್ದಕ್ಕೆ ಬೆದರುವ ಧನಂಜಯ, ಕಾವೇರಿ, ಹೇಮಾವತಿ, ಶ್ರೀಕಂಠ, ಸುಗ್ರೀವನ ಮುಂಗಾಲುಗಳಿಗೆ ಸರಪಳಿ ಕಟ್ಟಲಾಗಿತ್ತು. ಇದೇ ಮೊದಲ ಬಾರಿ ಬಂದಿರುವ ದೈತ್ಯ ಶ್ರೀಕಂಠ ಪಟಾಕಿಗೆ ಬೆಚ್ಚಿ ಫಿರಂಗಿಗಳಿಗೆ ಬೆನ್ನು ಮಾಡಿ ನಿಂತ. ಹೇಮಾವತಿಯು ಬೆಚ್ಚಿದಳು. ಈ ವೇಳೆ ಮಾವುತರು ಹಾಗೂ ಕಾವಾಡಿಗಳು ಕೆನ್ನೆ ಹಾಗೂ ಸೊಂಡಿಲು ನೇವರಿಸಿ ಕಬ್ಬು, ಬೆಲ್ಲದ ಹುಲ್ಲು ನೀಡಿ ಸಮಾಧಾನಪಡಿಸಿದರು. ಏಕಲವ್ಯ ಹಾಗೂ ಅಭಿಮನ್ಯು ಮಧ್ಯ ನಿಂತ ಶ್ರೀಕಂಠ 2ನೇ ಸುತ್ತಿನ ತಾಲೀಮಿನ ವೇಳೆಗೆ ಶಬ್ದಕ್ಕೆ ಒಗ್ಗಿಕೊಂಡ. ಹಿರಿಯ ಸದಸ್ಯ ಕ್ಯಾಪ್ಟನ್ ಅಭಿಮನ್ಯು, ಏಕಲವ್ಯ, ಮಹೇಂದ್ರ, ಪ್ರಶಾಂತ ಕೊಂಚವೂ ಬೆದರದೆ ಧೈರ್ಯ ಪ್ರದರ್ಶಿಸಿದರು. ಸಿಡಿಮದ್ದು ತಾಲೀಮಿನ ವೇಳೆ ಆನೆಗಳನ್ನು ಸಾಲಾಗಿ ನಿಲ್ಲಿಸಿ ಅವುಗಳ ಮುಂದೆ ಅಶ್ವದಳದ ಕುದುರೆಗಳನ್ನು ನಿಲ್ಲಿಸಲಾಗಿತ್ತು. ಅಶ್ವದಳ ಪೊಲೀಸರು ಮೊದಲೇ ಫಿರಂಗಿಗಳ ಸುತ್ತ ಅವುಗಳನ್ನು ನಡೆಸಿ ಧೈರ್ಯ ಕೊಟ್ಟಿದ್ದರು. ಸಿಡಿಮದ್ದು ಮೊರೆಯುವ ವೇಳೆ ಅಶ್ವದಳದ ಕೆಲ ಕುದುರೆಗಳು ಗಾಬರಿಯಾಗಿ ಕೆನೆದವು. ರಾಷ್ಟ್ರಗೀತೆ ಕೇಳಿಬರುವ 53 ಸೆಕೆಂಡುಗಳಲ್ಲಿ 21 ಬಾರಿ ಕುಶಾಲತೋಪು ಸಿಡಿಸಲಾಗುತ್ತದೆ. 4 ಲಾಂಗ್ ಬ್ಯಾರೆಲ್ ಹಾಗೂ 3 ಶಾರ್ಟ್ ಬ್ಯಾರೆಲ್ ಫಿರಂಗಿಗಳ ಮೂಲಕ 3 ಸುತ್ತಿನಂತೆ ಒಟ್ಟು 21 ಬಾರಿ ಕುಶಾಲತೋಪು ಸಿಡಿಯುತ್ತದೆ. ಮೊದಲೇ ಹಂತದ ಗನ್ ಶಾಟ್ ರಿಹರ್ಸಲ್ ಅಂತ ಏನು ಹೇಳ್ತೀವಿ, ಅದು 3 ಸಲ ಮಾಡಲಾಗುತ್ತೆ. ಇವತ್ತಿನ ದಿನ ಫಸ್ಟ್ ಟೈಮು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರು ಸೇರಿ ಮಾಡಿದ್ವಿ. ಕುದುರೆಗಳು ಮತ್ತು ಆನೆಗಳಿಗೆ ಈ ಗನ್ ಶಾಟ್ ಪುಷ್ಪಾರ್ಚನೆ ಟೈಮಲ್ಲಿ ಮತ್ತು ಟಾರ್ಚ್ ಲೈಟ್ ಪರೇಡಲ್ಲೂ ಸಹ 21 ಗನ್ ಶಾಟ್ ಕೊಡಲಾಗುತ್ತೆ, ಸಲ್ಯೂಟ್ ಕೊಡಲಾಗುತ್ತೆ. ಆ ಟೈಮಲ್ಲಿ ಅದು ಹೆದರ್ಕೋಬಾರ್ದು ಮತ್ತು ಆ ಕಡೆ ಈ ಕಡೆ ಎಲ್ಲ ಓಡಾಡಬಾರ್ದು ಅನ್ನೋ ಒಂದು ಮೇನ್ ಉದ್ದೇಶದಿಂದ ಇವತ್ತು ನಾವು ಅವ್ರಿಗೆ ಯೂಸ್ ಆಗಲಿ ಆ ಸೌಂಡ್ಗೆ ಅಂತ ಹೇಳಿಬಿಟ್ಟು ಇವತ್ತಿನ ಮೊದಲನೇದು ರಿಹರ್ಸಲ್ನ ಇವತ್ತಿಲ್ಲಿ ಹಮ್ಮಿಕೊಂಡಿದ್ವಿ. ಹೊಸದಾಗಿ ಬಂದಿರುವಂಥ 3 ಆನೆ ಏನಿದೆ, ರೂಪ ಮತ್ತು ಶ್ರೀಕಂಠ ಆಮೇಲೆ ಹೇಮಾವತಿ ಏನು ಹೆದರ್ಕೊಳ್ಳಿಲ್ಲ. ಟುಕ್ ಶೆಲ್ಟರ್ ಆಫ್ ದಿ ಇದು ಜಸ್ಟ್ ಕಾವೇರಿ ಜೊತೆ ಅವಳು ಬೆರ್ತೋದ್ಲು. ನೆಕ್ಸ್ಟು ರೂಪ ಏನು ಹೆದರ್ಕೊಳ್ಳಿಲ್ಲ. ಶ್ರೀಕಂಠ ಏನು ಅಂತಂದರೆ ಒಂದು ಹ್ಯಾಬಿಟ್ಟು, ಏನಾದರೂ ಹಿಂಗೆ ಸೌಂಡ್ ಆದಾಗ ಟರ್ನ್ ಮಾಡಿ ಆ ಕಡೆ ಮುಖ ಮಾಡಿ ನಿಂತ್ಬಿಡ್ತಾನೆ ಅಷ್ಟೇ.
ಮೂರು ಹಂತದಲ್ಲಿ 3 ಇದು ನಡೆಯುತ್ತೆ. ಹಾಗಾಗಿ ಇವತ್ತು ಮೊದಲೇ ಹಂತದಲ್ಲಿ ಎಲ್ಲ ಕೂಡ ಯಶಸ್ವಿಯಾಗಿ ನಡೆದಿದೆ. ಯಾವುದೋ ಇದು ಗಜದಳ ಅಲ್ಲಿ ಅಥವಾ ಅಶ್ವದಳ ಅಲ್ಲಿ ಎರಡೂ ಕೂಡ ಯಾವುದೇ ಹೆದರಿಕೊಂಡಿಲ್ಲ. ಅತ್ಯಂತ ಕಠಿಣ ಹಾಗೂ ಸವಾಲಿನ ಕೆಲಸ ಇದಾಗಿದ್ದು, ಬ್ಯಾರೆಲ್ ಒಳಗೆ ಒಂದು ಸಣ್ಣ ಕಿಡಿ ಉಳಿದುಕೊಂಡರೂ ಗನ್ ಪೌಡರ್ ಹಾಕಿದ ತಕ್ಷಣವೇ ಸ್ಫೋಟಗೊಳ್ಳುವ ಸಂಭವ ಇರುತ್ತದೆ. ಹೀಗಾಗಿಯೇ ಭಾಗವಹಿಸುವ ಎಲ್ಲ ಸಿಬ್ಬಂದಿಗೂ ನಗರ ಸಶಸ್ತ್ರ ಮೀಸಲು ದಳ ವಿಶೇಷ ವಿಮೆ ಮಾಡಿಸಿತ್ತು, ವಿಶೇಷ ಸಮವಸ್ತ್ರ ನೀಡಿತ್ತು. ಗನ್ ಪೌಡರ್ ಸಿಡಿದ ನಂತರ ಬ್ಯಾರೆಲ್ಗೆ ಸಿಂಬವನ್ನು ತೂರಿಸಿ ಬೆಂಕಿ ಕಿಡಿ ಹಾಗೂ ಮದ್ದಿನ ಚೂರನ್ನು ಸ್ವಚ್ಛಗೊಳಿಸುವುದು ಹಾಗೂ ಮದ್ದು ತುಂಬಿದ ಚೀಲವನ್ನು ಹೆಗಲಿಗೆ ಹಾಕಿಕೊಂಡು ಫಿರಂಗಿ ಪಾಯಿಂಟ್ಗೆ ಇಡುವ ಕೆಲಸವನ್ನು ಸಿಬ್ಬಂದಿ ಮಾಡಿದರು. ಮೂರನೇ ಸುತ್ತಿನ ವೇಳೆಗೆ ಶಬ್ದಕ್ಕೆ ಹೊಂದಿಕೊಂಡ ಆನೆಗಳು ಫಿರಂಗಿಯತ್ತ ಹೆಜ್ಜೆ ಹಾಕಿ ಧೈರ್ಯ ಪ್ರದರ್ಶಿಸಿದ್ದು ಗಮನ ಸೆಳೆಯಿತು.